ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 24ನೇ ವಾರ, ಸೆಪ್ಟೆಂಬರ್ 21, 2024 ಶನಿವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 9ನೇ ಅಧ್ಯಾಯ 9ರಿಂದ 13ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಆ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತಿದ್ದಾಗ ಮತ್ತಾಯ ಎಂಬುವನನ್ನು ಕಂಡರು. ಅವನು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿದ್ದನು. ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಯೇಸು ಅವನನ್ನು ಕರೆದರು. ಮತ್ತಾಯನು ಎದ್ದು ಅವರನ್ನು ಹಿಂಬಾಲಿಸಿದನು. ಇದಾದ ಮೇಲೆ ಯೇಸು ಸ್ವಾಮಿ ಮತ್ತಾಯನ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದರು. ಬಹುಮಂದಿ ಸುಂಕದವರು ಪಾಪಿಷ್ಟರು ಅಲ್ಲಿಗೆ ಬಂದರು. ಯೇಸು ಮತ್ತು ಅವರ ಶಿಷ್ಯರು ಕುಳಿತಿದ್ದ ಪಂಕ್ತಿಯಲ್ಲೇ ಇವರು ಊಟಕ್ಕೆ ಕುಳಿತರು. ಫರಿಸಾಯರು ಇದನ್ನು ಕಂಡದ್ದೇ ಯೇಸುವಿನ ಶಿಷ್ಯರನ್ನು ಉದ್ದೇಶಿಸಿ, ನಿಮ್ಮ ಗುರು ಇಂತಹ ಬಹಿಷ್ಕೃತ ಜನರ ಜೊತೆಯಲ್ಲಿ ಊಟ ಮಾಡುವುದೇ ಎಂದು ಆಕ್ಷೇಪಿಸಿದರು. ಇದನ್ನು ಕೇಳಿಸಿಕೊಂಡ ಯೇಸು, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ನೀವು ಹೋಗಿ ನನಗೆ ಬೇಕಾದುದು ದಯೆ, ಯಜ್ಞ ಬಲಿಯಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯದ ಅರ್ಥವನ್ನು ಕಲಿತುಕೊಳ್ಳಿ. ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ, ಪಾಪಿಷ್ಠರನ್ನು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಇಂದು ನಾವು ಪ್ರೇಷಿತ ಮತ್ತು ಶುಭ ಸಂದೇಶಕರ್ತ ಸಂತ ಮತ್ತಾಯರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಪ್ರಿಯರೇ, ಮತ್ತಾಯ ಅಂದರೆ ಯೆಹೋವನ ಕೊಡುಗೆ ಎಂದರ್ಥ. ಇವರನ್ನು ಸಂತ ಮಾರ್ಕ ಹಾಗೂ ಲೂಕರ ಶುಭ ಸಂದೇಶಗಳಲ್ಲಿ ಲೇವಿ ಎಂಬ ಹೆಸರಿನಿಂದ ಕರೆಯಲಾಗಿದೆ. ಕಫೆರ್ನೌಮಿನ ಅಲ್ಫಾಯ ಇವರ ತಂದೆ. ಸುಂಕ ವಸೂಲಿ ಇವರ ವೃತ್ತಿಯಾಗಿತ್ತು. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಸಂತ ಮತ್ತಾಯರನ್ನು ತಮ್ಮ ಪ್ರೇಷಿತರಲ್ಲಿ ಒಬ್ಬರಾಗಿ ಆರಿಸಿಕೊಳ್ಳುವುದನ್ನು ಆಲಿಸುತ್ತೇವೆ. ಪ್ರಿಯರೇ, ಇಂದಿನ ಶುಭ ಸಂದೇಶ ಮತ್ತಾಯ ಮತ್ತು ಯೇಸುವಿನ ಮೂಲಕ ಪಾಪಿ ಮತ್ತು ಪಾವನರ ನಡುವಿರುವ ಆಕರ್ಷಣೆಯನ್ನು ತೋರಿಸುತ್ತದೆ. ಯೇಸುವಿನ ಆ ಒಂದು ನೋಟ, ಆ ಎರಡೇ ಪದ, ನನ್ನನ್ನು ಹಿಂಬಾಲಿಸು, ಮತ್ತಾಯನಿಗೆ ತನ್ನ ಜೀವನದ ದಿಕ್ಕನ್ನೇ ಬದಲಿಸುವಷ್ಟು ಆತ್ಮೀಯವೆನಿಸಿರಬೇಕು. ಹಾಗಾಗಿ ಅವನು ತನ್ನಲ್ಲಿದ್ದುದೆಲ್ಲವನ್ನು ಬಡಬಗ್ಗರಿಗೆ ದಾನ ಮಾಡಿ ಯೇಸುವಿನ ಹಿಂದೆ ನಡೆಯುತ್ತಾನೆ. ಇತರರಿಂದ ಕೆಟ್ಟವನು, ಪಾಪಿ, ಮೋಸಗಾರ ಎಂದು ಜನ ಜರೆಯುತ್ತಿದ್ದ ಮತ್ತಾಯನಲ್ಲಿ ಯೇಸು ಕಂಡಿದ್ದು ಅವನ ಅಂತರಂಗ ಕೇಳುತ್ತಿದ್ದ ದೇವರ ಕ್ಷಮೆಯನ್ನು. ಯೇಸುವಿನ ಕರುಣೆಯ ನೋಟ ಮತ್ತಾಯನ ಹೃದಯವನ್ನು ಶುದ್ಧಗೊಳಿಸಿ ಸ್ವತಂತ್ರವಾಗಿಸಿತ್ತು. ಇಲ್ಲಿಯವರೆಗೆ ಯಾರೂ ಕಾಣದಿದ್ದ, ಕೇಳದಿದ್ದ ತನ್ನ ಮನಸ್ಸಿನ ತಳಮಳವನ್ನು ಅರಿಯುವ ವ್ಯಕ್ತಿಗೆ ಯಾರು ತಾನೇ ಸೋಲಲಾರರು? ಕ್ರಿಸ್ತ ಮತ್ತಾಯನನ್ನು ಅರಿತಿದ್ದ ಮಾತ್ರವಲ್ಲ, ಆತನನ್ನು ತನ್ನ ಜೊತೆಗಿರಲು ಕರೆದ. ಪಾಪಿ ಪಾವನನ ಜೊತೆಗಿರುವುದುಂಟೆ. ಮತ್ತಾಯ ಸೋತು ಶರಣಾದ, ತನ್ನ ಪಾಪದ ಜೀವನವನ್ನು ತೊರೆದ, ತನ್ನನ್ನು ತೊಳೆದು ಶುದ್ಧಗೊಳಿಸಿದ ಆ ದೈವ ಚಿಲುಮೆಯ ಹಿಂಬಾಲಕನಾದ, ಶುಭ ಸಂದೇಶಕಾರನಾದ ಮತ್ತು ಇಂತು ಪುನರುತ್ಥಾನನಾಗಿದ್ದ ಕ್ರಿಸ್ತನಿಗೆ ಸಾಕ್ಷಿಯಾದ. ದೇವರ ಕರುಣೆ, ಪಾಪಿಗಳನ್ನು ಕಂಡು ಮನಮರುಗುವ ದೈವಗುಣ ನಮ್ಮಲ್ಲೂ ಉದ್ಭವಿಸಲಿ. ಪ್ರೀತಿ ಮತ್ತು ಕ್ಷಮೆಯ ಮೂಲಕ ಕ್ರಿಸ್ತನ ಸಾಕ್ಷಿಗಳು ನಾವಾಗಲೆಂದು ಪ್ರಾರ್ಥಿಸೋಣ. ಆತ್ಮೀಯರೇ, ಸಂತ ಮತ್ತಾಯರು ಜನರ ಆಡುಭಾಷೆ ಹಾಗೂ ಯೇಸುವಿನ ಮಾತೃಭಾಷೆಯಾದ ಅರೆಮಾಯಿಕ್ನಲ್ಲಿ ಶುಭ ಸಂದೇಶವನ್ನು ರಚಿಸಿದರು. ಇವರಿಗೆ ಹಿಬ್ರು ಮತ್ತು ಗ್ರೀಕ್ ಭಾಷೆಗಳ ಮೇಲೆ ಪ್ರಬಲವಾದ ಹಿಡಿತವಿತ್ತು. ಇವರು ಪ್ಯಾಲೆಸ್ತೀನ್ ಸುತ್ತಮುತ್ತ ಪಾರ್ತಿಯ, ಪರ್ಷಿಯಾ, ಇಥಿಯೋಪಿಯಾ, ಸಿರಿಯಾ ಮತ್ತು ಗ್ರೀಸ್ ಪ್ರದೇಶಗಳಲ್ಲಿ ಶುಭ ಸಂದೇಶವನ್ನು ಸಾರಿದರು ಎಂಬ ಪ್ರತೀತಿ ಇದೆ. ಸಂತ ಮತ್ತಾಯರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.